BJP ಬದುಕಬೇಕಾದ್ರೆ ನಮ್ಮನ್ನು ಟೀಕೆ ಮಾಡಬೇಕು, ಎಲ್ಲ ಬದುಕಲಿಕ್ಕೆ ಆಗ್ತದೆ ಅವರಿಗೆ. ಅವ್ರು ನನ್ನನ್ನು ಯಾವಾಗಾದ್ರೂ ನಾನು ಉತ್ತಮವಾದ ಕೆಲಸ ಮಾಡಿದ್ರೆ ಹೊಗಳ್ತಾರ? ಈಗ ನಾವು ಗ್ಯಾರಂಟಿ ಕೊಟ್ಟಿದ್ದೇವೆ, ಎಲ್ಲ ಬಡವರಿಗೆ ಬೇಕು. ಅವರು ಎಲ್ಲದು ಹೊಗಳಿದ್ದಿದೆ. ಇಂದಿರಾ ಗಾಂಧಿಯವರು ಟಿ ವಿ ತರುವಾಗಲೂ ಕೂಡ ಇವರು ಟೀಕೆ ಮಾಡಿದರು. ಇಂದಿರಾ ಗಾಂಧಿಯವರು ಟಿ ವಿ ತರುವಾಗ ಟೀಕೆ ಮಾಡಿದ್ರು. ಇವತ್ತು ವೀಲ್ಚೇರಲ್ಲಿ ಕೂತ್ಕೊಂಡು 100 ಚಾನಲ್ ಇವತ್ತು ನೋಡ್ತಾ ಇದ್ದಾರೆ. ರಾಜೀವ್ ಗಾಂಧಿ ಕಂಪ್ಯೂಟರ್ ತರುವಾಗಲೂ ಕೂಡ ಇವರು ಟೀಕೆ ಮಾಡಿದರು. ಟೀಕೆ ಮಾಡೋದು ಮಕ್ಕಳೇ ಇವತ್ತು ಕಂಪ್ಯೂಟರ್ ಇಂಜಿನಿಯರ್ ಆಗಿ ಫ್ಯಾಕ್ಟ್ರಿ ಇವತ್ತು ಹಾಕೊಂಡು ಕೂತ್ಕೊಂಡಿದ್ದಾರೆ. ಮನಮೋಹನ್ ಸಿಂಗ್ ಲಿಬರಲೈಸೇಷನ್ ಮಾಡುವಾಗ ಕೂಡ ಟೀಕೆ ಮಾಡಿದರು. ಅವರು ಇವತ್ತು ಬೆಂಜ್ ಕಾರಲ್ಲಿ ಸುತ್ತಾಡ್ತಾ ಇದ್ದಾರೆ. ಯಾವುದಕ್ಕೆ ಟೀಕೆ ಮಾಡಲಿಲ್ಲ? ಅದು ಇವರೆಲ್ಲ ಟೀಕೆ ನಾನು ಒಂದು ಅದು ನಮಗೆ ನಮ್ಮ ಕೆಲಸ ಕಾರ್ಯಕ್ಕೆ ಒಂದು ಉತ್ತೇಜನ, ಮತ್ತು ಜನ ನೋಡ್ತಾರೆ ನಾವೇನು ಮಾಡಿದ್ದೀವಿ ಅಂತೇಳಿ. ಅದಕ್ಕೆ ಅವರ ಟೀಕೆ ನಾವು ಅಷ್ಟು ಮಹತ್ವ ಕೊಡೋದಿಲ್ಲ. ಜನರ ನಾವು ನೋಡಿ ರಾಜಕೀಯ ಮಾಡಿದ ಹೊರತು ನಾವು BJPಯವ್ರನ್ನ ನಾವು ರಾಜಕೀಯ ಮಾಡೋದಿಲ್ಲ. ಶಾಲೆ ಮತ್ತು ಆಸ್ಪತ್ರೆ ಜಂಕ್ ಫುಡ್ಡನ್ನು ಇದನ್ನು ಬ್ಯಾನ್ ಮಾಡಿದ್ದು ನೆಕ್ಸ್ಟ್ ಯಾವ ರೀತಿಯ ಅದಕ್ಕೊಂದು ನಿಯಮ ಮಾಡ್ತೇವೆ. ಯಾಕೆಂತ ಹೇಳಿದ್ರೆ ನೋಡಿ, ಎಲ್ಲ ರೋಗ ಬರೋದು ಹೇಗೆ? ಈ ಫುಡ್ಡಿಂದಾಗಿ. ಆದಾಗ ನಾವು ಅದನ್ನೇ ತಿನ್ನಿ ಅಂತೇಳಿ ಕೊಟ್ಟು ಮತ್ತೆ ಅವ್ರಿಗೆ ನಾವು ರೋಗ ಬಂದಂತ ಹೇಳಿದಾಗ್ತದ? ಪಾಪ ಸಣ್ಣ ಮಕ್ಕಳಿಗೆ ಗೊತ್ತಿರೋದಿಲ್ಲ, ಯಾವುದು ರುಚಿ ಬರ್ತದನ್ನು ತಿಂತಾರೆ. ಅದಕ್ಕೆ ನಾವು ಸ್ಕೂಲಲ್ಲಿ ಅದನ್ನು ಕೊಟ್ಟರೆ ಹೇಗೆ? ಅಟ್ಲೀಸ್ಟ್ ಸ್ಕೂಲಲ್ಲಿ ಇದೆಲ್ಲ ನಿಷೇಧ ಮಾಡಿದರೆ ಒಂದು ಅಲ್ಲಿ ಅವರಿಗೆ ಕಡಿಮೆಯಲ್ಲಿ ಸಿಗ್ತದೆ. ಯಾಕೆ ಮಕ್ಕಳು ಜಾಸ್ತಿ ಸ್ಕೂಲು ಮತ್ತು ಮನೆಗೆ ಹೋಗುವಂಥದ್ದು. ಮತ್ತೊಂದು ಅವೇರ್ನೆಸ್ ಬರ್ತದೆ, ಇಂಥ ನಾವು ತಿನ್ನಬಾರ್ದು. ಹೊರಗೆ ಹೋದರೂ ಕೂಡ ಏನು ಮಾಡ್ತಾರೆ, ಇಲ್ಲ ಇಂಥ ತಿನ್ನಬಾರ್ದು, ಬ್ಯಾನ್ ಮಾಡಿದ ಅವ್ರಿಗೆ ಕೂಡ ಸ್ವಯಂ ಪ್ರೇರಿತವಾಗಿ ಅದು ಅವರಿಗೊಂದು ಜನಜಾಗೃತಿ ಆಗ್ತದೆ. ಒಂದು ಜಂಕ್ ಫುಡ್ಡು ವಿದ್ಯಾರ್ಥಿಗಳಿಗೆ ಸಿಗಬಾರ್ದು. 2 ಅದೊಂದು ಜನಜಾಗೃತಿ ಜನರಿಗೆ ಕೂಡ, ಇದು ನಾವು ತಿನ್ನಬಾರ್ದು ಅಂತೇಳಿ. ಮತ್ತು ಎಲ್ಲ ಆರೋಗ್ಯನ ಮತ್ತು ನಿಮ್ಗೆ ಹೇಳಿದಾಗೆ ಅವರವರ ಆರೋಗ್ಯ ಅವರವರ ಕೈಯಲ್ಲಿದೆ. ಅವ್ರ ಊಟ, ಅವರ ಲೈಫ್ ಸ್ಟೈಲ್ ಮತ್ತು ಎನ್ವೈರ್ಮೆಂಟ್, ಈ 3 ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬಂದರೆ ಅವರಿಗೆ ರೋಗ ಬರೋದಿಲ್ಲ. ನನ್ನ ಹೆಲ್ತ್ ಡಿಪಾರ್ಟ್ಮೆಂಟ್ ರೋಗ ಬಂದವನಿಗೆ ಮದ್ದು ಕೊಡೋದಲ್ಲದೆ ಇವನಿಗೆ ರೋಗ ಇಲ್ಲದಾಗ ನಾನು ಎಂತ ಮಾಡೋದು? ಇವನು ತಿಂದದಲ್ಲಿ ತಿಂದರೆ ಕೂತ್ಕೊಂಡ್ರೆ ಸರ್, ಈಗ ಅದು ಅವ್ರ ಕೆಲಸ ಮಾಡ್ಕೊಳ್ಬೇಕು. ಸರ್, ಈಗ ಉಳ್ಳಾಲ ಕ್ಷೇತ್ರದಲ್ಲಿ ತ್ಯಾಜ್ಯ ನಿರ್ವಹಣೆ ಆಗ್ತಾ ಇಲ್ಲ. ರಸ್ತೆ ಬದಿಗಳೆಲ್ಲ ಕಸದ ತ್ಯಾಜ್ಯಗಳು ಬೀಳ್ತಾ ಇದೆ ಅನ್ನೋದು ಹೇಳ್ತಾ ಇದೆ. ಬೀಳ್ತಾ ಇಲ್ಲ, ಬಿಸಾಡಿಕೊಂಡು ಹೋಗುದು. ಆರೋಗ್ಯ ಸಚಿವರ ಕ್ಷೇತ್ರದಲ್ಲಿ ಈ ರೀತಿಗೆ ಅನಾರೋಗ್ಯ ಸೃಷ್ಟಿ ಆಗ್ತಾ ಇದೆ ಅನ್ನೋದು. ಎಲ್ಲಿ ಅಭಿವೃದ್ಧಿ ಆಗ್ತದೆ ಅಲ್ಲಿದು ಆಗುವಂಥದ್ದು. ಎಲ್ಲಿ ಜಾಸ್ತಿ ಅಭಿವೃದ್ಧಿ ಆಗ್ತದೆ ಅಲ್ಲಿ ಜಾಸ್ತಿ ಹೋಟೆಲ್ಗಳು, ಜಾಸ್ತಿ ಜನ ಬರೋದು, ಜಾಸ್ತಿ ಜನ ಹೋಗೋದು, ಅಲ್ಲಿ ಒಂದು ಸಮಸ್ಯೆ ಇದೆ. ಇಲ್ಲಿ ಉಳ್ಳಾಲ ಏನಾಗಿದೆ, ಉಳ್ಳಾಲ ಸಿಟಿಗೆ ನಗರಸಭೆ ಅದು ಕೂಡ ಅದು ಮಂಗಳೂರು ಪೇಟೆ ಥರ ಇವತ್ತು ಆಗಿದೆ, ಕಾರ್ಪೊರೇಷನ್ ಥರ ಕೂಡ ಆಗಿದೆ. ನಮ್ಗೆ ಅಷ್ಟು ಮ್ಯಾನ್ ಪವರ್ ಇಲ್ಲ, ಅಷ್ಟು ವ್ಯವಸ್ಥೆ ಇಲ್ಲ ಮಂಗಳೂರಿಗೆ. ಅದನ್ನು ಅದಕ್ಕಾಗಿ ಒಂದು ಯೋಜನೆ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಮನೆ ಮನೆಗೆ ಬರಲ್ಲ, ರಾಶಿ ಬೀಳುತ್ತೆ ಅಂತ ಹೇಳ್ತಾರೆ. ಇಲ್ಲ, ಅದಕ್ಕೆ ನಾವೊಂದು, ಯಾಕೆಂದರೆ ನಾವೊಂದು ಸಿಸ್ಟಮ್ ಮಾಡಬೇಕಲ್ಲ. ಈಗ ಮನೆಗೆ ಹೋಗ್ತಾರೆ, ತಗೊಂಡು ಬರ್ತಾ ಇದ್ದಾರೆ. ಬರೋದು ಈಗ ಮಂಗಳೂರಿಗೆ ತರ್ತಾ ಇದ್ದಾರೆ. ಇದರಲ್ಲಿ ಕೆಲವು ಮಂಗಳೂರಲ್ಲಿ ಇಲ್ಲಿ ಜಾಸ್ತಿ ಜನ ಆಗಿದೆ ಅಂತ ಕೆಲವು ಇಲ್ಲಿ ಆಗುವುದಿಲ್ಲ. ಅದಕ್ಕಾಗಿ ನಾವು ಬೇರೆ ಕಡೆ ನಾವು ಕೂಡ ನಾವು ನೋಡ್ತಾ ಇದ್ದೇವೆ. ರಸ್ತೆ ಬದಿಯಲ್ಲಿ ಬಿಸಾಡ್ಕೊಂಡು ಹೋಗ್ತಾರೆ ಸರ್, ಅವರ ಇಲ್ಲ, ಇವ್ರ ಬಗ್ಗೆ ಕಠಿಣ ಕ್ರಮ. ಈಗಲೇ ಪಂಚಾಯತ್ನವರು CC ಕ್ಯಾಮರಾ ಹಾಕಿದ್ದಾರೆ ಆ ಏರಿಯಾದಲ್ಲಿ. ಆ ಪಂಚಾಯತ್ನ ಅಲ್ಲಿ ಸ್ಟ್ರಿಕ್ಟ್ ಆ್ಯಕ್ಷನ್ ಇದೆ. ಎಲ್ಲಿ ಕೂಡ ಇವತ್ತು ರಸ್ತೆ ಬದಿಯ ರೀತಿ ಕಸ ಬಿಸಾಡೋದು ಕಂಡು ಬಂದರೆ ಅಥವಾ ಉಗುಳನ್ನು ಕಂಡು ಬಂದರೆ ಸ್ಪಿಟ್ ಮಾಡೋದು, ಇದನ್ನೆಲ್ಲ ಕೂಡ ಕಠಿಣ ತಗೊಂಡು ಅವ್ರ ಮೇಲೆ ಫೈನ್ ಹಾಕ್ಸ್ತಾರೆ. ವಿಲೇವಾರಿಗೆ ಯೋಜನೆ ಅಂತ ಹೇಳಿದ್ರಿ, ಯಾವ ಯೋಜನೆ? ಅಲ್ಲ, ಯಾಕೆಂತೇಳಿ ನಾವು ಇವತ್ತು ಈಗಾಗಲೇ ಇದೆ, ಒಂದು ಸಿಸ್ಟಮಲ್ಲಿ ನಡೀತಾ ಇದೆ. ಅದನ್ನು ಇನ್ನಷ್ಟು ಉತ್ತಮವಾಗಿ ತಗೊಂಡು ಹೋಗಲಿಕ್ಕೆ ನಾವು ಒಂದು ಮೀಟಿಂಗನ್ನು ಮಾಡಿ, ಅದು ಹಿಂಗೆ ವೆಟ್ ವೇಸ್ಟ್ ಎಲ್ಲಿಗೆ ಹೋಗಬೇಕು, ಡ್ರೈ ವೇಸ್ಟ್ ಹೋಗಬೇಕು. ಸರ್ಕಾರಿ ಜಾಗವೇ ಇಲ್ಲ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಹೌದು, ಅಲ್ಲಿ ಇಲ್ಲ ಅಲ್ಲ, ಕಸದ ಇಟ್ಸ್ ಟೆಂಪರರಿ. ಅದನ್ನು ನಾವೆಲ್ಲ ಶಿಫ್ಟ್ ಮಾಡಿ ಹೇಳಿದ್ದೇನೆ, ನಾವು ಅದನ್ನು ಶಿಫ್ಟ್ ಮಾಡ್ತೇವೆ. ಸರ್, ಇದು ಬೀದಿ ಬದಿ ವ್ಯಾಪಾರಿಗಳ ತೆರವು ನಡೀತಾ ಇದೆ, ನೀವೇನು ಬಲವಂತ ಮಾಡಬೇಡಿ ಅಂತ ಹೇಳಿದರೆ. ನೋಡಿ, ಸಂಡೇ ಬಜಾರ್ ಅಂತ ಇತ್ತು ಇದನ್ನು. ಸೊ ನಾವು ಏಕ್ದಮ್ ಎಲ್ಲನೂ, ಯಾಕಂತ ಹೇಳಿದರೆ ಈ ಒಂದು ಸಮಾಜ ಮತ್ತು ನಮ್ಮ ಈ ನೆಲ ಬರೀ ಶ್ರೀಮಂತರಿಗೆ ಮತ್ತು ದುಡ್ಡಿದ್ದವರಿಗೆ ಮಾತ್ರ ಅಲ್ಲ, ಬಡವರಿಗೆ ಕೂಡ ಅದರಲ್ಲಿ ಹಕ್ಕಿದೆ, ಸರ್ವರಿಗೆ ಕೂಡ ಅದರಲ್ಲಿ ಒಂದು ಅವಕಾಶ ಇದೆ. ಮತ್ತು ಬೇರೆ ಜನರಿಗೆ ತೊಂದರೆ ಆಗಬಾರ್ದು ಮತ್ತು ಗುಣಮಟ್ಟದಿಂದ ಇರಬೇಕು. ಈಗ ಸಂಡೇ ಬಜಾರ್ ಅಂತ ಏನು, ಆದಿತ್ಯವಾರ ಮಾತ್ರ ಕೆಲವೊಂದು ಮಾರುವಂಥ ವಿಚಾರಗಳು ಯಾವ ದೇಶದಲ್ಲಿಲ್ಲ. ನೀವು ವಿಶ್ವದ ಯಾವುದೇ ದೇಶಕ್ಕೆ ಹೋದರೂ ಕೂಡ ಇವತ್ತು ಈ ರೀತಿ ಆದಿತ್ಯವಾರ ಅಲ್ಲಿ ಬಂದು ರೋಡ್ ಸೈಡಲ್ಲಿ ಇವತ್ತು ಬಟ್ಟೆ ಇನ್ನಿತೆಲ್ಲ ಇದು ಸೆಲ್ ಮಾಡ್ತಾ ಇವತ್ತಿದ್ದಾರೆ. ಯಾವ ದೇಶಕ್ಕೆ ಹೋದರೂ ಕೂಡ, ನೀವು ಭಾರತ ದೇಶದ ಯಾವುದೇ ರಾಜ್ಯಕ್ಕೆ ಹೋದರೂ ಕೂಡ ಇವತ್ತು ಇದ್ದಾರೆ. ಅದನ್ನು ಇಲ್ಲಿ ಸಡನ್ ನಿಲ್ಲಿಸಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಾಗ ನಾನು ಕೇಳಿದ್ದೇನೆ, ಯಾಕೆ ನಿಲ್ಲಿಸಿದ್ದೀರಿ ಇದರಲ್ಲಿ? ಆಗ ಕೆಲವರು ಅದೆಲ್ಲ ಹೊರಗಿನವರು, ಮಂಗಳೂರಿನವರಲ್ಲ,
ನಾವು ಇದೇ ರೀತಿ ಹೇಳ್ಕೊಂಡು ಹೋದರೆ ಇನ್ನು ಬೆಂಗಳೂರಲ್ಲಿ ಹೋದಾಗ ಅವ್ರನ್ನ ಮಂಗಳೂರಿನ ಅಲ್ಲಿಂದ ಓಡಿಸೋದು. ಇನ್ನು ನಾವು ಬಾಂಬೆಗೆ ಹೋದ ಮತ್ತೆ ಬಾಂಬೆಯಲ್ಲಿ ಏನು ಮಾಡ್ತಿದ್ರು ಅದು ಮಂಗಳೂರಿನ ಹೋದಾಗ ಸರ್ ನಾವು ಬೇರೆ ಊರನ್ನ ನಾವು ಓಡಿಸೋದು. ಫುಟ್ಪಾತ್ ಆಕ್ಯುಪೈ ಮಾಡಿ ಫುಟ್ಪಾತ್ ಅಲ್ಲಿ ಒಂದು ಸಂಡೇ ಮಾತ್ರ ಸಂಡೇ ಇದರಲ್ಲಿ ಒಂದು ಸಂಡೇ ಬಜಾರ್ ಅಂತ ಬಂದು ಮಾಡುವಂಥ ಫುಟ್ಪಾತ್ ಇಡೀ ಫುಟ್ಪಾತಲ್ಲಿ ಆಗ್ತಾರೆ. ಅದಕ್ಕೆ ನಮ್ಮದು ಸಿಸ್ಟಮ್ ಮಾಡಿ ಒಂದು ಸೈಡ್ನಲ್ಲಿ ಮಾಡಿಕೊಂಡು ಆದಿತ್ಯವಾರ ಗುಣಮಟ್ಟದ್ದು ಮತ್ತು ಜನ ತೊಂದರೆ ಆಗೋ ರೀತಿ ನೋಡಿಕೊಂಡು ಪ್ಲಾನ್ ಮಾಡಿಕೊಂಡು ನಾವು ಮಾಡಬೇಕು. ಸರ್, ಈಗ ಅಧಿಕಾರಿಗಳು ಅದನ್ನು ತಡೆಯುವಂಥ ಕೆಲಸ ಮಾಡಿ ನೀವು ಲಾಸ್ಟ್ ಟೈಮ್ ಕೊಟ್ಟಿದ್ರಿ, ಸೂಚನೆ ಕೊಟ್ಟಿದ್ರಿ ತಡಿಬಾರ್ದಂತೆ. ಲಾಸ್ಟ್ ವೀಕ್ ತಡಿಬಾರ್ದಲ್ಲ, ನಾನು ಅದನ್ನು ಕೂತ್ಕೊಂಡು ಮಾತಾಡಿ ನೋಡು ಅಂತ ಹೇಳಿದ್ದೆ ನಾನು. ಆದರೂ ಕೂಡ ಲಾಸ್ಟ್ ವೀಕಲ್ಲಿ ಮತ್ತೆ ತೆರವುಗೊಳಿಸುವಂಥ ಕೆಲಸಗಳು ಕೂಡ ಆಗಿದೆ. ಅಲ್ಲ, ಸಂಡೇ ಬಜಾರ್ಗೆ ಅಂತ ತೆರವು ಗೊತ್ತಿಲ್ಲ, ಅದಲ್ಲ ತೆರವಂತ ಅದು ನಾವು ತೀರ್ಮಾನಕ್ಕೂ ಕೂಡ ಬರಲಿಲ್ಲಲ್ಲ. ಸೊ ನಾವು ಅದು ಕೂತ್ಕೊಂಡು ನಾವು ಚರ್ಚೆ ಮಾಡ್ತೇವೆ. ಒಟ್ಟಾರೆಯಾಗಿ ನಮಗೇನಿದೆ, ನಾವು ಯಾರನ್ನು ಕೂಡ ವಿ ಶುಡ್ ಇನ್ಕ್ಲೂಸಿವ್. ನಾವು ಅವನು ಬೇಡ, ಇವರು ಬೇಡ, ಇದು ಬೇಡ, ಅದು ಬೇಡ, ಬೇಡ ಬೇಡ ಅಂತ ಹೇಳಿದಲ್ಲ, ನಮಗೆ ಬೇಕು ಚೆನ್ನಾಗಿ ಹೇಗೆ ಮಾಡಬೇಕಂತೆಲ್ಲ ನಾವು ಆಲೋಚನೆ ಮಾಡಿಕೊಂಡು ಹೋಗಬೇಕು. ಅವ್ರು ಕೂಡ ಬದುಕಬೇಕಲ್ಲ. ಯಾರು ಇವತ್ತು ರೋಡ್ ಸೈಡ್ ಬಂದು ಬಟ್ಟೆ ಮಾರ್ತಾರೆ, ಯಾರು ಕದಲಿಕ್ಕೆ ಮನಸ್ಸಿಲ್ಲ, ಯಾರು ಮೋಸ ಮಾಡಲಿಕ್ಕೆ ಮನಸ್ಸಿಲ್ಲ, ಯಾರು ಸ್ವಾಭಿಮಾನದ ದುಡಿದು ಅವರ ಮಕ್ಕಳನ್ನು ಮತ್ತು ತಂದೆ ಸಾಕಬೇಕು ಅಂಥವ್ರು ಬರೋದಲ್ಲ. ಅವ್ರಿಗೆ ನೀವು ಅಲ್ಲಿ ಅವಕಾಶ ಮಾಡಿ ಕೊಡದಿದ್ದರೆ, ಅವರು ಮಂಗಳೂರು ಪೇಟೆಯಲ್ಲಿ ಮಾಡದಿದ್ದರೆ ಇನ್ನು ಹಳ್ಳಿಯಲ್ಲಿ ಹೋಗಿ ಮಾರಲಿಕ್ಕೆ ಆಗ್ತದೆ. ಇಲ್ಲಿ ಯಾರು ಬರ್ತಾರ? ಎಲ್ಲ ಪೇಟೆಯಲ್ಲಿದೆ. ನೀವು ಅಮೇರಿಕಾದಿಂದ ಹಿಡಿದು ನಾನು ವಿಶ್ವದ ಎಷ್ಟು ದೇಶಕ್ಕೆ ಹೋಗಿದ್ದೇನೆ, ಎಲ್ಲ ದೇಶಲ್ಲೂ ಕೂಡ ಈ ಒಂದು ಸಂಡೇ ಮಾರ್ಕೆಟ್ ಒಂದು ಆದಿತ್ಯವಾರ ಒಂದು ದಿವಸ ಇದೆ. ನಾನು ಅದು ಉಳ್ಳಾಲದಲ್ಲಿ ಕೂಡ ಪ್ರಾರಂಭ ಮಾಡ್ತೇನೆ.